ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ. ಯಾಕೆ ರೆಡಿ ಆಗಿದ್ದೀವಿ, ಏನಿದೆ ಇವತ್ತು, ನಾವು ಎಲ್ಲಿ ಹೊರಡ್ತಾ ಇದ್ದೀವಿ ಎಲ್ಲ ನೋಡ್ಕೊಂಡು ಬರೋಣ ಬರ್ರಿ. ಸಂಗೀತ ಪ್ರಪಂಚ ಒಳಗಿಂದ ಸ್ವಲ್ಪ ಟೈಮ್ ತಕ್ಕೊಂಡು ಈಗ ಸ್ವಲ್ಪ ನಿಮ್ಮ ಸಲ ಟೈಮ್ ತಕ್ಕೋತಾ ಇದ್ದೀನಿ. ಈಗ ಮತ್ತು ಟೈಮ್ ತಕ್ಕೊಂಡು ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಆಮೇಲೆ ಸಿಗೋಣ. ನೋಡಿ ಮೇಡಮ್ ಹೆಂಗೆ ರೆಡಿ ಹೋಗಿದ್ದಾರೆ, ಮತ್ತು ಬೇಗ ರೆಡಿಯಾಗಿಲ್ಲ ಅಂತ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಗರಮಾಗಿ ಕೂತಿದ್ದಾರೆ. ನೋಡಿ ಇವರೇ ನಮ್ಮವ್ರು ಅಂತ ಸಿಗ್ತಾ ಇದ್ದಾರೋ ಇನ್ನು ಯಾರು ನೋಡಿ ಇವರು. ಯಾವಾಗಲೂ ನಿಮ್ಗೆ ಹೇಳಿದ್ದೇನಲ್ಲ, ಮೂಗಿನ ತೋದಿ ಮೇಲೆ ಕೋಪ ಅಂತ ಮಿರ್ಚಿ ಥರ. ಮಿರ್ಚಿ ಅಂದರೆ ಮಿರ್ಚಿನಾಗಿರ್ತಾರೆ. ಈಗ ನೋಡಿ ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದು ಹೋಗೋಣ ಅಂತ ಇದ್ರು. ಅಷ್ಟು ನಮ್ಗೆ ಇನ್ನೂ ರೂಢಿ ಇಲ್ಲ ಬೇಗ ಎದ್ದು ಹೋಗೋದು ಮಾಡೋದು. ಈಗೀಗ ನಾವು ಕಲಿತಾ ಇದ್ದೀವಿ ಒಂದೊಂದಾಗಿ. ನೋಡಿ ಯಾವ ಥರ ಖಾರ ತೆಗೆಯೋದೆಲ್ಲ ನೋಡ್ಕೊತ ನಿಂತಿದ್ದಾರೆ. ಕಣ್ಣು ಹೆಂಗೆ ಮಾಡಿದ್ದಾರೆ ನೋಡಿ. ಬುಸ್ ಅಂತ ಒಮ್ಮೆ ಬುಸ್ ಆಗ್ತಾರೆ. ನಮ್ಮ ಮನೆಯೊಳಗೆ ಬುಸ್ ಆಗವ್ರೆ ಅಂದರೆ ಈ ಮೇಡಮ್ ನೋಡಿ ಕೈಯಾಗ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಹೊರಗಡೆ ಹೋಗೋಣ ಅಂತ ಇವರ ಅಂತಾರೆ, ಕರ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ನೋಡಿ ಅಪ್ಪು ಏನೇನಿದೆಲ್ಲ ನೀವು ಹೋಗಿ ಬರ್ತೀವಿ, ಆಮೇಲೆ ನಮಗೂ ಕರ್ಕೊಂಡು ಹೋಗ್ತೀವಿ, ನಮಗೂ ತಿರುಗಾಡಿಸ್ಕೊಂಡು ಬರ್ತೀವಿ. ಯಾಕೆ ಹೀಗೆಲ್ಲ ಮಾಡತ್ತಿ? ಇದಕ್ಕೇನು ಕಾರಣ ಅದ? ನಾವು ಮೊದಲೇ ಹೋಗೋತಿರ್ಲಿಲ್ಲ, ಹಿಂಗೆ ಯಾವಾಗಲೂ ಮನ್ಯಾಗ ಇರ್ತಿದ್ದು, ಮನೆ ಮಾಡ್ಕೊಂಡು. ಅದ್ರಾಗಿನ ಹೊರಗೆ ತೊಗೊಂಬಂದವ ಮೇನ್ ಅಲ್ಲ, ಹೊರಗೆ ತೊಗೊಂಬಂದವ ಮೇನ್ ಗುರು ಅಂದರೆ ನೀನು. ಮತ್ತು ಬೆಳಿಗ್ಗೆ ಬೇಗ ಹೋಗಬೇಕು ಅಂತ ಹೇಳಿ ಅದೊಂದು ಕಲಿಸ್ತಾ ಇದ್ದೀರಾ. ನಮ್ಮ ಕಲಿಯಾಕೆ ಇನ್ನೂ ಟೈಮ್ ಹತ್ತೈತೆ ಅನಿಸ್ತದೆ. ನಾವು ಬೇಗ ಎದ್ದು ರೆಡಿ ಆಗಲ್ಲ ಅನಿಸ್ತದೆ. ಅದು ಒಂದು ಟೈಮ್ ಬರ್ತದೆ, ನಾವು ಬೇಗ ಎದ್ದು ರೆಡಿ ಆಗುವಂಥ ಟೈಮ್ನು ನಾನು ಮಾಡ್ಕೋತೀನಿ. ಆಮೇಲೆ ಇಲ್ಲಿ ನೋಡಿ ಮೂಗು ಮುರಿತಾ ಇದ್ದಾರೆ. ನಾ ಹಂಗನ ಅಂತಲೇ ನನ್ನ ಮೇಲೆ ಸಿಟ್ಟಾಗಿದ್ದಾರೆ. ಹೋಗೋ ಟೈಮ್ದಾಗ ಎಲ್ಲ ಬ್ಯಾಗ್ ಎಲ್ಲ ಇರ್ತಾವೆ. ಬರೀ ಈ ಥರ ಶೂಸ್ ಭಾಳ ದಿನ ಆದ್ಮೇಲೆ ಹಾಕೊಂಡ್ರಲ್ಲ ನೀವು. ಬ್ಯಾಗ್ ಹಿಂದಿಟ್ಬಿಡಿ. ಬಾಟಲ್ ತಗೋ. ಶಾಂಭವಿ ಎಲ್ಲ ರೆಡಿ ಆಗೈತೆ, ಕಾಲು ಸ್ಲಿಪ್ ಆಗ್ತಾವೆ. ಇಲ್ಲಿ ನೋಡಿ ಎಲ್ಲ ಎಲ್ಲಿ ಅದು ಹೇಳ್ತಿ ನೋಡಿ. ಹೇಳ್ತಾ ಇದ್ದಾಳೆ, ಅರ್ಧ ಹೇಳಿದಾಳೆ, ಇನ್ನೂ ಅರ್ಧ ಹೇಳ್ತಾಳೆ, ಆಮೇಲೆ ಅಲ್ಲಿ ಹೇಳ್ತಾಳೆ. ಈ ಮಿರ್ಚಿಗೆ ಯಾವ ಥರ ಸಂಭಾಳಿಸೋ ನನಗೆ ಗೊತ್ತಾಗ್ತಾ ಇಲ್ಲ. ಗಂಡಗೆ ಸಂಭಾಳಿಸೋದು ಈಸಿ ಅದ, ಮಗಗೆ ಸಂಭಾಳಿಸೋದು ಈಸಿ ಅದ. ಕರೆ ಒಂದು ಮನ್ಯಾಗ ಮಿರ್ಚಿ ಇತ್ತಂದ್ರೆ ಆ ಮಿರ್ಚಿಗೆ ಸಂಭಾಳ್ಸಕ್ಕೆ ನಮ್ಮ ಮನೆಯವ್ರಿಗೆ ಏನು ಮಾತಾಡ್ತಾ ಇಲ್ಲ. ಇವತ್ತು ನಾವು ಬೆಳಗಿಂದ ಒಂದು ವಿಡಿಯೋ ಮಾಡ್ಬೋ. ಇಷ್ಟು ಭರ್ಜರಿ ರೆಡಿ ಆಗಿದೆ ಎಲ್ಲ. ಭರ್ಜರಿ ಇದೆ ಗೊತ್ತಾ, ಯಾರ್ದು ಗೊತ್ತಾನೆ ಸಿಗ್ತಾ ಇಲ್ಲಲ್ಲ. ಮತ್ತೆ ಕುಕಿಂಗ್ ಸ್ಟಾರ್ಟ್ ಮಾಡಿದ್ರಿ ಇವತ್ತು. ಕುಕಿಂಗ್ ಅದು ಮಾಡಬೇಕಲ್ಲ ರೀ, ಜೀವನ ಒಳಗೆ ಇರ್ತದೆ ಇಲ್ಲ. ಖರೆ ಆದ್ರೆ ಒಂದು ಸ್ವಲ್ಪ ಟೈಮ್ ತಗೊಂಡು ಹೋಗೋದು ಬೇಕು ನಾವು. ಎಲ್ಲಾದರೂ ಸ್ವಲ್ಪ ಒಂದು ಲಾಂಗ್ ಡ್ರೈವ್ ಅದು ಇವತ್ತು ಹೇಳಿದ ಟೈಮ್ಗಿಂತಲೂ ಭಾಳ ಇದು ಮಾಡಿಲ್ಲ, ಸ್ವಲ್ಪ ಲೇಟ್ ಮಾಡಿದ್ರಿ. ಮುಂದಿನ ಸಲ ಇನ್ನೂ ಕವರ್ 2-3 ತಾಸು ಲೇಟ್ ಮಾಡ್ತಿದ್ವಿ. ನೀವು ಶರಣಗುಡಿ ಬೇರೆ ಯಾಕೆ ಹೋಗ್ತಿದ್ರಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಸಂಭವಿ ಒಂದ್ಸಲ ಹೋಗಿಲ್ಲ, ಅವಾಗ 6 ಗಂಟೆಗೆ ಬೆಳಿಗ್ಗೆ ಆಟೋ ಬಂತು. 5:30 ಅಂದ್ರೆ ಹೋಗಿದ್ಲಲ್ಲ ಅವಾಗ, ಅವು ಕರೆಕ್ಟ್ ಹೋಗಿದ್ಲು. ಆಮೇಲೆ ಅಪ್ಪನು 5:30-5 ಗಂಟೆಗೆ ಅಂದ್ರೆ ರೆಡಿಯಾಗಿ ಹೋಗಿರ್ತಾನ. ಸರಿ, ಯಾವ್ದು ಪ್ಲ್ಯಾನ್ ಮಾಡಿದ್ವಿ ಇಬ್ಬರು ಕೂಡಿ? ಯಾವ್ದು ಮಾಡಿದ್ರು? ಅಲ್ಲೇ ಹೋದ್ಮೇಲೆ ಹೇಳೋನಲ್ಲ, ನೋಡಿದ್ರೆ ಅಲ್ಲೇ ಅಲ್ಲೇ ಬಾಂಧವ್ಯ. ಓಕೆ ಲಕ್ಷ್ಮಣ್, ಥ್ಯಾಂಕ್ ಯು ಫಾರ್ ವಿಡಿಯೋಗ್ರಫಿ. ಹಾಂ ಅಕ್ಕ ನಮಸ್ತೆ, ಗುಡ್ ಮಾರ್ನಿಂಗ್ ರೀ. ಹೌದಾ, ವಾಕಿಂಗ್ ಪರೀಕ್ಷೆನಾ? ಇಲ್ಲಾರು ಹೊರಗಡೆ ಸ್ವಲ್ಪ ಹಂಗೆ ಹೊರಗಡೆ ಹೋಗ್ಬರೋಣ ಅಂತ. ಇಲ್ಲಿ ನೋಡಿ ಕೆಲಸ, ಇಲ್ಲಿ ನೋಡಿ ಹೊರಗಡೆ ಹೋಗೋಣಮ್ಮ, ತಿರುಗಾಡೋಣಮ್ಮ ಅಂತ ಅನ್ಕೊಂತ ಇಲ್ಲಿ ಓದ್ಕೋತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಎಲ್ಲ ಈರುಳ್ಳಿ ಪಲ್ಯ ಎಲ್ಲಗಳು ತೊಗೊಂಬರ್ಬೇಕಾಗಿತ್ತೇನೋ, ಕಟ್ ಮಾಡ್ಕೋತ ಕೆಲಸ ಮಾಡ್ಕೋತ ಗಾಡಿ ಹೋಗಿ ಕೊಡ್ಬೇಕಾಗಿತ್ತೇನೋ. ಇಲ್ಲಿ ಮಿರ್ಚಿ ಅಂತಂದ್ರೆ ಹಿಂಗದ ನೋಡಿ. ಅಪ್ಪು ಏನು ಹೇಳ್ತಿ? ಯಾವಾಗಲೂ ಶಾಂಭವಿ ನೀನು MBBS ಮಾಡತ್ತಿ. ಶಾಂಭವಿನ್ಕಿಂತಲೂ ನೀ ಸೀನಿಯರ್ ಅದಿ. ನೀ ಯಾವಾಗ ಹಿಂಗೆ ಮಾಡಲಿಲ್ಲ, ಈ ರೀತಿ ಮಾಡಲಿಲ್ಲ. ಶಾಂಭವಿ ಮಾಡೋದು ಕರೆಕ್ಟ್ ಐತಿ. ಹಾಂ ಹಾಂ ಅಂದ್ರೆ ಅವಳಿಗೆ ಬೇಗ ಆಕಿ ಓದಬೇಕು ಹಂಗೆ ಓದಬೇಕೇನ. ಅಂದ್ರೆ ಪೌನಿಕನು ಅಂತಾಳ, ನಾ ಸ್ಕೂಲ್ ಒಳಗೆ ಓದಿ ಬಂದೆ ಅಂದ್ರೆ ನನಗೆ ಅಷ್ಟ ತಲೆ ಒಳಗೆ ಹೋಗ್ತದೆ, ನನಗೆ ಮನ್ಯಾಗ ಓದಕ್ಕಾಗಲ್ಲ ಅಂತ ಹೇಳಿ.
ಮತ್ತು ನೀನು ಹಂಗೆ ನೋಡ್ಯಾವ ನಾವು ಯಾವಾಗಲೂ ಹಿಂಗೆ ಬುಕ್ ತೊಗೊಂಡು ಓದ್ಕೋತ ಹಿಂಗೆ ಯಾವಾಗ ಕಾರ ಅದು ಇದು ಬಂದಿಲ್ಲ ಎಲ್ಲ ಕಡೆ ನೋಡ್ಕೋತ ಹಿಂಗೆ ಮಾಡ್ಕೋತ ಎಂಜಾಯ್ ಮಾಡ್ತೀನಿ. ಹಾಂ ಅದು ಎಕ್ಸಾಮ್ ಒಳಗೆ ಇವಳು ಶಾಂಭವಿ ಯಾವಾಗಲೂ ಬುಕ್ ತೊಗೊಂಡು ಹಿಂಗೆ ಮುಖದ ನಮ್ಮದು ಯಾವಾಗೂ ಎಕ್ಸಾಮ್ ಇತ್ತ. ಹೌದಾ? ಅಂದ್ರೆ ಅಣ್ಣಯ್ಯನ MBBS ಮಾಡಿದಾನೆ, ಅವನದೇನು ಎಕ್ಸಾಮ್ ಇರಲಿಲ್ಲ. ಖರೆ ಶಾಂಭವಿ ಹೋದ ಅವ್ನಕಿಂತಲೂ ಟಫ್ ಐತಿ ಇನ್ನು MBBS. ಹಾಂ, ಇದು ಓದೋ ಆಸೆನಾ? ಎಷ್ಟೋ ಜನಾಗೆಲ್ಲ ಇದು ಒಡವೆ ತಗೋಬೇಕು, ಬಟ್ಟೆಗಳು ತಗೋಬೇಕು, ಆಮೇಲೆ ಸೈಟ್ ತಗೋಬೇಕು. ಬಂದ್ ಮಾಡಿ ಯಾಕ್ರಿ ಬಂದ್ ಮಾಡೋದ? ನೋಡ್ರಿ ಮೇಡಮ್ ಹಿಂಗೆ ಬಂದ್ ಮಾಡಂತಾರ ನೋಡಿ. ಇವ್ರಿಗೆ ಅಭ್ಯಾಸದ ಆಸೆ ಐತೆ ನೋಡ್ರಿ. ಇವಳಿ ಬೆಳಿಗ್ಗೆ ಬಂದ್ಮೇಲೆ ಇವರೆಲ್ಲ ಸಿಗ್ತಾರ ನೋಡಿ. ಇವ್ ನೋಡಿ ಇನ್ನೊಂದ್ ಸ್ವಲ್ಪ ನಮಗೂ ನಾವು ನಾಳೆ ಅದು ವಾಕಿಂಗ್ ಹೋಗ್ಬೇಕಂತ ಅನಿಸ್ತೈತಲ್ಲ ರೀ. ಆಯ್ತು ನೋಡಿ. ಇಲ್ಲಿ ನೋಡಿ ಅದಕ್ಕೆ ಇಲ್ಲಿ ನೋಡಿ ಏನೋ ಅಂದು ಮಿರ್ಚಿ ಏನೋ ಮಾತಾಡ್ಬಿಡ್ತಿಲ್ಲಿ. ಮಿರ್ಚಿಗೆ ಹೆಂಗೆ ಹಸುವಾಗೈತೆ ನೋಡಿ. ಇಲ್ಲಿ ತಿಂಡಿ ಮಾಡ್ಕೊಳ್ಳುವಾಗ ನಡೀರಿ ಯಾರಿಗೆ ಬೇಕಾಗಿತ್ತು ತಿಂಡಿ. ಬೆಳಿಗ್ಗೆ ಇಲ್ಲೇ ಟೈಮ್ ಪಾಸ್ ಮಾಡ್ತಾರೆ. ನಡೀರಿ ಅಂತ ನಂಗೆ ಬೈದು ಕರ್ಕೊಂಬಂದವ್ರು ಮೇಡಮ. ಇಲ್ಲಿ ನೋಡಿ ಡಬ್ಬಾ ತಕ್ಕೊಂಡ್ರು ಮಾಡ್ಯಾರ ಇಲ್ಲಿ. ಈ ರೀತಿ ಅದ ನೋಡಿ ನಮ್ಮ ಮನ್ಯಾಗ. ಮಿರ್ಚಿ ನೋಡಿ ಹೆಂಗೆ ಮಾಡತೈತಿ. ಚಿನ್ನು ಯಾವ ಸೈಡ್ ಬಂದಿದ್ದೀವ್ರಿ ಅಪ್ಪು? ಇಲ್ಲಿ ನೋಡಿ ಈ ಚಾಯ್ ವಾಲ. ಹಾಂ ಹೌದಾ? ಎಲ್ಲ ಮರಾಠಿ ರೀ. ಏನ್ರಿಪ್ಪ ಎಷ್ಟು ಮಸ್ತ್ ವೇವ್. ಅದೇನೋ ಫಾಗ್ ಅಂತಾರಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಕುರಿಗಳು ನೋಡಿ ಇಲ್ಲಿ. ವಾವ್ ಹೆಂಗ್ ಓಡಾತಾವ. ಅದೇ ರೋಡ್ ಹೆಂಗೈತ್ರಿ? ಏನಿದೆ? ಎಲ್ಲಿ ಮನೆ ಹಿಂಗೆ ಮನೆ ಅದು ಕಟ್ಟಿದಾರೆಲ್ಲ? ಹೌದಾ? ಮತ್ತೆ ದೇವಸ್ಥಾನ ಅದು ಏನೇನ? ಹೌದು, ಹನುಮಾನ್ ದೇವಸ್ಥಾನ ಇದೆ ಏನು ಎಲ್ಲಾರು? ಹಾಂ ಹೌದಾ? ಎಲ್ಲಿದೆ ರೋಡ್? ಕಾಣಿಸ್ತಾ ಇಲ್ಲ. ಇದೇ ದೇವಸ್ಥಾನ. ಬೋಲೋ ಶ್ರೀ ಬಜರಂಗ್ ಬಲಿ ಕಿ ಜೈ. ಸರಿ ಜೋರ್ಲೆ ಅನ್ ನೋಡೋನು. ಇಲ್ಲಿ ಭಾಳ एकदम ನಾಜೂಕ್ಲೆ ಆಯ್ತು. ಹಾಂ ಜೋರ್ಲೆ ಅನ್. ಬೋಲೋ ಶ್ರೀ ಬಜರಂಗ್ ಬಲಿ ಕಿ ಜೈ. ಇನ್ನೊಂದು ಸ್ವಲ್ಪ ಜೋರ್ಲೆ ಅನ್. ಸರಿ ಹೇಗೆ ಸಾಂಬು? ಹಾಂ ಸರಿ ಎಷ್ಟು? ಶ್ರೀ ಭಜರಂಗ್ ಬಲಿ ಕಿ ಜೈ. ಶ್ರೀ ಭಜರಂಗ್ ಬಲಿ ಕಿ ಜೈ. ಇವ್ರೇನ್ ಚಲೋ ಮಾಡಿದ್ರವ. ಸೇಮ್ ಸರ್ ಅವರು ರಾಜೇಶ್ ಸರ್ ಆಗಿ ಮಾಡ್ತಾ ಇದಾರೆ ನೋಡಿ ಇವ್ರಂತೂ. ತಗೋ ಅಪ್ಪು. ಹಾಂ ಓಕೆಪ್ಪ. ನಾವು ಲೆಪರ್ಡ್ ನೋಡ್ಬಹುದೇನಿಲ್ಲ? ಏನ್ ಅನ್ಸ್ತದೆ? ಅರೆ ನೀರೇನು ಏನ ಹುಂಜ. ಹೌದಾ? ಮಣಿಪಾಲ್ ಗಡ. ಅಯ್ಯೋ ಎಷ್ಟು ಭಾರಿ ಐತಿವ. ನಂಗೆ ಭಾಳ ಇಷ್ಟ. ಅಪ್ಪ ಹಚ್ತಾವ ಬ್ಯಾಡ ಸುಳ್ಳ. ಅಪ್ಪ ಬ್ಯಾಡ್ ಈ ಸೈಡ್ ಬಂದಾವ. ಯಾಕೆ ಹಂಗ? ನಾಯಿಗಳು ಹಚ್ಚೋದ್ ಬಿಟ್ಬಿಡು. ಚಲೋ ಅಲ್ಲ. ಅಪ್ಪ ಹಚ್ತಾವ. ಅಲ್ಲಿ ಹೋಗ್ಯಾವ ಎಲ್ಲಿ ಕಚ್ಚಾತಾವು? ಯಾಕದ್ರಾತಿ ಬಾಯಿ ನೋಡಂಗ ಅಂತೀವ. ಅವು ಹತ್ತದ ಅವು ಜಗಳಾಡತ್ತ. ನಮ್ ಗಾಡಿ ಕಡೆ ಬಂದು ಹಿಂಗೆ ಮಾಡೋದು. ಅವ್ ಇಲ್ಲಿ ಜಾಗ ಸಿಕ್ಕಾವ ಅದಕ್ಕೆ ಮುಚ್ಕೊಳತ್ತಿದ್ದು. ಅಮ್ಮ ಕೈಯದು ಮಾಡ್ಬೇಡ, ನಾಯಿಗಳು ಬರ್ತಾವ ಓಡ. ಕೈ ಮಾಡ್ಬೇಡ. ಯಾಕೆ ಇಷ್ಟ ಎದ್ರಾತಿ ಅಪ್ಪು? ನಾಯಿ ಅಂದ್ರೆ ಹೆದರ್ಬೇಡ, ಏನ್ ಮಾಡಲ್ಲ. ಹೌದ್ಲ ಇಲ್ಲಿ ಕುಂತಾವ. ಕುಂಡ್ಲಿಲ್ಲ ನಿಮ್ಗೆ ಇಲ್ಲಿ ಸ್ವಲ್ಪ ನಮಗ್ ನೋಡುವಲ್ಲು. ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದೀವಿ. ಸುಂಡಿ ತಾಲೂಕ್ ಚಂದಗಢ ಜಿಲ್ಲಾ ಕೊಲ್ಲಾಪುರ ಮಹಾರಾಷ್ಟ್ರ ಒಳಗೆ ಬಂದಿದ್ದೀವಿ. ಸುಂಡಿ ಧಬಧಬ ಸುಂಡಿ ವಾಟರ್ ಫಾಲ್ ಅಂತ ಒಂದು ವಾಟರ್ ಫಾಲ್ ಇದೆ ಇಲ್ಲಿ. ಫಸ್ಟ್ ಟೈಮ್ ನಾವು ಬಂದಿದ್ದೀವಿ. ನಾವು ಯಾವಾಗ ಬಂದಿರೋ ಬೆಳಗಾವಿ ಹತ್ರನೇ ಇದೆ. ಬಟ್ ರೋಡು ಕೂಡ ಸ್ವಲ್ಪ ಅಷ್ಟು ಸೇಫ್ ಇಲ್ಲ, ಸ್ವಲ್ಪ ಡೇಂಜರಸ್ ಇದೆ.
ಬೆಳಕಿದ್ದಾಗ ಬಂದ್ರೆ ಚೆನ್ನಾಗಿರ್ತದೆ. ಮತ್ತು ನೋಡ್ಲಿಕ್ಕೆ ಮಾತ್ರ ಭಾಳ ಚೆನ್ನಾಗಿದೆ ಇದೆಲ್ಲ. ಇದು ಸರೌಂಡಿಂಗ್ ಏರಿಯಾ, ಎನ್ವಿರಾನ್ಮೆಂಟ್ ಎಲ್ಲ ಗ್ರೀನ್ರಿ, ಬೆಟ್ಟ ಗುಡ್ಡ, ಮತ್ತು ಎಷ್ಟೊಂದು ನೀಟಾಗಿ ನೋಡಲಿಕ್ಕೆ ಫಾಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದಾರಿಯಲ್ಲಿ ನವಿಲುಗಳು ಕಾಣಿಸಿದ್ವು. ಮತ್ತು ಇಲ್ಲಿ ಪ್ರತಿಯೊಂದು ಊರಲ್ಲಿ ಇದ್ದಂಗೆ ಈ ಊರಾಗೂ ನಾಯಿಗಳು ಇದ್ದಾವೆ. ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವೇನು ನಮಗೆ ಹೆದರಿ ಹೋಗ್ತಾವೆ, ಅದೇನಿಲ್ಲ. ವಿಡಿಯೋ ನೋಡತ್ಲೆ ಅರಿ ನಂಗೆ ಗೊತ್ತಾಗಿ ಯಾಕೆ ಛತ್ರಿ ತೆಗಿತೀರಾ? ಮಳೆ ಇಲ್ಲ ಏನಿಲ್ಲ, ಇಡೋಗ್ರೆ ಕಡೆ ಎಷ್ಟು ಅದು ಜಪಿಸ್ತೀರಾ? ಎಂಜಾಯ್ ಮಾಡೋದ ನೋಡಿ ಎಲ್ಲ ಹೆಂಗೆ ಅನಿಸ್ತಾ ಇದೆ? ಚಲೋ ಸಿಟ್ಟು ಹೋತ ಅನಿಸ್ತದೆ ಈಗ. ಕೂಲ್ ಆಗಿದೆಯಲ್ಲ? ನೀನು ಕೂಲ್ ಆಗಿ. ಬಾಯಿ ಕಡೆ ಸೊ ಒಂದೊಂದು ಸಲ ಸ್ವಲ್ಪ ಪೇಷನ್ಸ್ ನಮಗೂ ಬೇಕು, ನಿನಗೂ ಬೇಕು. ಇಲ್ಲ ಅವಳು ನೀವು ಮಾಡೋದು ಕರೆಕ್ಟ್ ಅದ. ಹಾಂ ಬಟ್ ನಾವೇನು ಇಂಟೆನ್ಷನ್ ಉದ್ದೇಶಪೂರ್ವಕವಾಗಿ ನಮ್ಗೆ ಡಿಲೇ ಆಗುವುದಿಲ್ಲ. ಒಂದ್ಸಲ ಆಗ್ತದೆ. ಅಲ್ಲಿ ನೀರು ಇರಲಿಲ್ಲ ನಾನು ಏನು ಬೇಕಾದ್ರೆ ಮಾಡ್ಕೋಬ್ಯಾಡ್ರಿ ಅಂತ. ನೀರು ಅದ ಒಂದು ತಯಾರ. ಬಟ್ ಅದೇ ಮೊದಲು ಸೂಚನೆ ಗಂಟೆ ಕೊಟ್ಟ ನಾವು. ಅದೇ ಅನ್ನ ಏನು ಮಾಡುವಲ್ಲ. ನಮ್ಗೆ ಅವಕಾಶ ಸಿಕ್ಕದ ಶಾರ್ಟ್ಸ್ ಮಾಡಕ್ಕೆ. ಇಲ್ಲಿ ಒಂದು ಶಾರ್ಟ್ಸ್ ಮಾಡ್ತಾ ಇದ್ದೀವಿ ನೋಡಿ. ಹಾಂ ಕಟ್ಗಿಲಿಂದ ಬಂದಾಗಪ್ಪು ಏನು ಅವಶ್ಯದ ಬಿಡಕ್ಕೆ ಈಗ ಬಂದು ಅಂದ್ರೆ ಐಡಿಯಾ ಬರ್ತಾವೆ ನಮಗೆ. ಎದ್ದು ಬಂದುಬಿಡೋದ ಅಲ್ಲಿ ಬರಕ್ಕೆ ಕೊಡುವಲ್ಲ. ಅಮ್ಮ ನಾಯಿಗಳು ಆಟಾಡೋದು ಬಿಟ್ಬಿಟ್ಟು ಚಮವಿ ಇಲ್ಲಿ ಒಂದಿಷ್ಟು ಶಾರ್ಟ್ಸ್ ಮಾಡೋಣ. ಹಾಂ ಅಪ್ಪ ಬಾ ಸಾವಕಾಶ. ಅದು 2ನೇ ಫಾಲ್ಸ್. ಈ ಸೈಡ್ ಒಂದೈತಿ, ಈ ಕಡೆ. ಹಾಂ ಈ ಕಡೆ ಇವತ್ತು ವಿಡಿಯೋ ಮಾಡ್ತೀರಿ ಒಂದು ಹೋಗಿದ್ದು ಅದು ಭಾಳ ಡೇಂಜರ್ ಇತ್ತು ನೋಡಿ. ನಾವು ಒಂದು ಹೋಗಿದ್ದುಲ್ಲ, ಅಲ್ಲಿ ಅದಿತ್ತು ಭಾಳ ಡೇಂಜರ್. ಟೂರಿಸ್ಟ್ ಪ್ಲೇಸ್ ಐತಿ. ಇಲ್ಲಿ ನೋಡಿ ನಮ್ಮ ಬಗ್ಗೆ ಎಷ್ಟೊಂದು ಕಾಳಜಿ ಮಾಡಿ ಇಲ್ಲಿ ಎಲ್ಲೂ ಹೋಗಾಕ ಬರಾಕ ರೋಡ್ ಇಲ್ಲ, ಏನೇನು ಹೆಂಗದ ರೋಡ್ ಎಲ್ಲ ಬರೋದು ಹೋಗೋದು. ಆದರೂ ನಮ್ಮ ಮಹಿಳೆಯರ ಸಲುವಾಗಿ ಇಷ್ಟೊಂದು ಕಾಳಜಿ ಮಾಡ್ತಾರಲ್ಲ, ಎಷ್ಟು ಹೆಮ್ಮೆ ಅನಿಸ್ತದೆ ನಮಗೆ. ನಮ್ಮ ಡ್ರೆಸ್ ಅದು ಚೇಂಜ್ ಮಾಡೋಕೆ ಇಲ್ಲಿ ನಮಗೆ ಮಾಡಿದ್ದಾರೆ. ನಮಗೆ ಜೆಂಟ್ಸ್ಗೂ ಈ ಕಡೆ ಅದೇನು ಯುವರ್ ಲೈಫ್ ಇಸ್ ಪ್ರೀಶಿಯಸ್ ಅಂತೇಳಿ ಎಲ್ಲ ಡೇಂಜರ್ಸ್ ಅದ. ಹುಲಿ ಇರ್ತಾವೇನಿಲ್ಲಿ ನೋಡೋದು. ಲಾಯನ್ನದ ಆವಾಜ್ ಅದು ಇಲ್ಲಿ ಸ್ಟಾರ್ಟ್. ಎಲ್ಲಾನು ಮಸ್ತ್ ದೊಡ್ಡ ದೊಡ್ಡ ಸೈಜ್ ಅದಾವೆ. ಯಾಕೆ ಮಾಡೋದು ಆವಾಜ್ ಏನು ಮಾಡಬೇಡ ಅಂತ ಹೇಳ. ಇಲ್ಲೆಲ್ಲ ಹಸಿನೇ ಐತೆ ನೋಡ್ಕೊಂಡು. ಬ್ಯಾಗ್ ಒಂದು ಕಡೆ ಇಡ್ರಿ. ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಭಾಳ ದೊಡ್ಡದಾಗ್ತಾ ಇದೆ. ಮತ್ತು ನಾವು ಏನೇನು ಮಾಡಿದ್ದೀವಲ್ಲ ಕಂಟಿನ್ಯೂ ಮಾಡಿದ್ದೀವಿ. ಬೇರೆ ವಿಡಿಯೋ ಬರ್ತದೆ. ಈ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ.